ಸೊ ಇವತ್ತಿನ ತರಗತಿ ನಿಮಗೆ ತುಂಬ ಮುಖ್ಯವಾದದ್ದು. ಏನು ಇದು ಅಂತೇಳಿ, ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗೆ ಮಹಿಳೆಯರಿಗೆ ಸ್ಥಾನಮಾನಗಳ ವಿಚಾರವಾಗಿ ಅವರಿಗೆ ಏನೇನು ಸ್ಥಾನಮಾನ ಇದೆ. ಸ್ವತಂತ್ರ ಬಂದಾಗ ನಾವು ಮಹಿಳೆಯರಿಗೆ ಬಾಯಲ್ಲಿ ಮಾತ್ರ ಮಾತನಾಡ್ತೀವಿ. ಮಹಿಳೆಯರಿಗೆ ಸ್ಥಾನಮಾನಗಳು, ಅವ್ರಿಗೆ ಏನು ಸ್ಥಾನಮಾನಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನು ಸುಮ್ಮನೆ ಮಾತನಾಡ್ತೀವಿ. ಸಮಾಜದಲ್ಲಿ, ಸಮುದಾಯದಲ್ಲಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಇಂಥ ಚರ್ಚೆಗಳು ನಡೀತಾ ಇದೆ. ಸ್ವತಂತ್ರ ನಂತರ ಬುದ್ಧಿಜೀವಿಗಳು, ವಿದ್ವಾಂಸರು ವಿಚಾರ ಆಲೋಚನೆ ಎಲ್ಲ ಮಾಡಿದಾಗ ಮಹಿಳೆ ಶತಶತಮಾನದಿಂದ ತುಳಿತಕ್ಕೆ ಒಳಗಾಗಿದ್ದಾಳೆ. ಅವಳಲ್ಲಿ ಪುರುಷನಿಗೆ ಸಮಾನವಾದಂತಹ ಒಂದು ಸಾಮರ್ಥ್ಯ ಇದೆ. ಆದರೆ ನಾವು ಆ ಸಾಮರ್ಥ್ಯವನ್ನು ಒಂದು ಎಲ್ಲೆಯ ಒಳಗಡೆ, ಒಂದು ಗಡಿಯ ಒಳಗಡೆ ಸೀಮಿತಗೊಳಿಸಿದ್ದೇವೆ. ಆಕೆಯನ್ನು ಹೊರಬರಲು ಬಿಡ್ತಾ ಇಲ್ಲ. ಆಕೆಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ. ಪ್ರಾಪಂಚಿಕ ಜೀವನದ ಹರಿವನ್ನು ಉಂಟು ಮಾಡ್ತಾ ಇಲ್ಲ. ಅವಳಿಗೂ ಹಬ್ಬಲೆ ಅಂತಕ್ಕಂಥ ಒಂದು ನಮ್ಮ ಪೌರಾಣಿಕ ಪದಗಳು, ಐತಿಹಾಸಿಕ ಪದಗಳು, ಇದನ್ನೆಲ್ಲ ನೋಡಿ 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 ನಾವು ಅದನ್ನು ರೂಢಿಸ್ಕೊಂಡು ಬಂದ್ಬಿಡಿ. ಆ ಕಾರಣದಿಂದ, ಅದನ್ನು ಸರಿಪಡಿಸುವ ಕಾರಣದಿಂದ ಪಂಚಾಯಿತಿಯ ಒಳಗಡೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಒಳಗಡೆ, ಒಟ್ಟಾರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಒಳಗಡೆ ಮಹಿಳೆಗೆ ಪ್ರಾತಿನಿಧ್ಯದ ಪ್ರಾಶಸ್ತ್ಯ, ಎಷ್ಟು ಪ್ರಾತಿನಿಧ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದನ್ನು ಕಾನೂನಿನ ಮೂಲಕ ತರ್ತೇವೆ. ನೋಡಿ, ಬಹಳ ಜನ ಈಗಲೂ ಅದೇನೇ ಹೇಳೋದು, ಅಡಿಗೆಗೆ ಮನೆಗೆ ಮಾತ್ರ ಸೀಮಿತವಾದದ್ದು. ಸಾಹಿತ್ಯ ಕ್ಷೇತ್ರದಲ್ಲೂ ಅಷ್ಟೇ. ಎಷ್ಟೋ ಸತಿ ಬರೆದಾಗ ಅವರೇ ನಾವು ಚರ್ಚೆ ಮಾಡಿಬಿಡ್ತೇವೆ ಸಾಹಿತ್ಯ ಕ್ಷೇತ್ರದಲ್ಲಿ, ಅದು ಅಡಿಗೆ ಮನೆ ಸಾಹಿತ್ಯ. ಈಗ ನಿಮ್ಮ ಇಲಾಖೆಯಲ್ಲಿ ಗೊತ್ತು, ರಕ್ಷಣಾ ಇಲಾಖೆಯಲ್ಲಿ ಈಗ ಒಳ್ಳೊಳ್ಳೆ ಪೋಸ್ಟನ್ನು ಮಹಿಳೆಯರು ಸ್ವೀಕಾರ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಇವತ್ತಿಗೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇ ಬಾರಿಗೆ IPS ಪಾಸ್ ಮಾಡಿದಂಥ ಭಾರತದ ಮಹಿಳೆ ಕಿರಣ್ ಬೇಡಿ. ಹಿಮಾಲಯ ಪರ್ವತವನ್ನು ಏರಿದಂತಹ ಮಹಿಳೆ ನೋಡಿ. ಈಗ ಹಾಗಾಗಿ ಇವತ್ತು ಬಹಳ ಜನ ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿಚಾರಗಳನ್ನು ಪ್ರಥಮ ಮಹಿಳೆಯರುಗಳು ಯಾವ ಯಾವ ಕ್ಷೇತ್ರದಲ್ಲಿ ಅವರು ತಮ್ಮ ಸ್ಥಾನವನ್ನು ಪಡ್ಕೊಂಡ್ರು, ಪ್ರಾತಿನಿಧ್ಯವನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಹಿಳಾ ಪ್ರಾತಿನಿಧ್ಯದ ಪ್ರಾಶಸ್ತ್ಯವನ್ನು ನಾವು ಇವತ್ತು ನೋಡಬೇಕಾಗಿದೆ. ಬಹಳ ಅತ್ಯಂತ ಪ್ರಮುಖವಾದಂಥ ಪ್ರಾಶಸ್ತ್ಯ ಇದೆ. ಈ ಎಲ್ಲ ಪ್ರಾಶಸ್ತ್ಯಗಳು ನೋಡಿದಾಗ ಮಹಿಳೆಯರಿಗೆ ಸಮಾಜವನ್ನು ಸಮಾನ ರೀತಿಯಲ್ಲಿ ತರಬೇಕಾದ್ರೆ ನಾವು 1947 ಆಗಸ್ಟ್ ಸ್ವಾತಂತ್ರ್ಯ ಬಂದಂಥ ಸಮಯದಲ್ಲಿ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ. ಪ್ರಜಾಪ್ರಭುತ್ವದ ಮೌಲ್ಯಗಳಿದ್ದೇವೆ. ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಮೌಲ್ಯ ಅಂದರೆ ಸಮಾನತೆ. ಸಮಾಜದಲ್ಲಿ ಸಮಾನತೆ, ಅಧಿಕಾರದಲ್ಲಿ ಸಮಾನತೆ, ಸಂಪನ್ಮೂಲಗಳ ಸದ್ಬಳಕೆಯಲ್ಲಿ ಸಮಾನತೆ, ಜೀವನ ಮಟ್ಟ ಸುಧಾರಣೆಯಲ್ಲಿ ಸಮಾನತೆ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಮಾನತೆ ಅಂತಕ್ಕಂಥದ್ದನ್ನು ನಾವು ತರಬೇಕು. ಈ ನೆಲೆಗಟ್ಟಿನಲ್ಲಿ ಸಮಾನತೆ ನಮಗೆ ಅನಿವಾರ್ಯತೆ ಆಗುತ್ತೆ. ಆ ಕಾರಣದಿಂದ ಮಹಿಳೆಯರಿಗೆ ಸಮಾನತೆಯನ್ನು ಒದಗಿಸುವ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂಥ ಪ್ರಾಶಸ್ತ್ಯವನ್ನು ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ ನೀಡಿದ್ದೇವೆ. ಅನಿವಾರ್ಯತೆ ಕೊಡಲೇಬೇಕಾದಂಥ ಪರಿಸ್ಥಿತಿ ನಮಗೆ ಬಂದಿದೆ. ಮತ್ತು ಇನ್ನು ಹಿಂದೆ ಎಲ್ಲ ಏನಾಗಿತ್ತು, ಇದು ಪುರುಷ ಪ್ರಧಾನ ಸಮಾಜ. ಯಾವುದೇ ಒಂದು ಕುಟುಂಬವನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡಾಗ ಅಲ್ಲಿ ಪುರುಷನೇ ಪ್ರಧಾನ, ಮಹಿಳೆ ಪ್ರಾಧಾನ್ಯತೆ ಇಲ್ಲ. ಅವಳು ಮಕ್ಕಳನ್ನು ಅಡಿತಕ್ಕಂಥದ್ದು, ಅಡಿಗೆಯನ್ನು ಮಾಡ್ತಕ್ಕಂಥದ್ದು,
ಮನೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದ. ರಾಜ್ಯದ ದೇಶದ ಆಡಳಿತದಲ್ಲಿ ಭಾಗಿಯಾಗಕ್ಕೆ ಸಾಧ್ಯ ಇರಲಿಲ್ಲ. ಹಣಕಾಸು ವ್ಯವಹಾರಗಳ ಆಕೆಯ ಕೈಗಿಲ್ಲ. ಯಾವುದೇ ಸಮುದಾಯದಲ್ಲಿ ತಾನು ಗೊತ್ತಿರುವಂತಹ ಒಂದು ಜ್ಞಾನವನ್ನು ಬಳಸುವಂಥ ಪರಿಸ್ಥಿತಿ ಇಲ್ಲ, ಉದ್ಯೋಗ ಇಲ್ಲ. ಸೊ ಇಂಥ ಒಂದು ಕಾರಣದಿಂದ ಅವಳನ್ನು ಮೂಲೆ ಗುಂಪು ಮಾಡಿದ್ರು. ಮಹಿಳೆಯರನ್ನು ಸೀಮಿತವಾದ ಕೆಲಸಕ್ಕೆ ಮಾತ್ರ ಬಳಸಿಕೊಂಡು ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ರಂಗಗಳಲ್ಲಿ ಆಕೆಗೆ ಪ್ರಾಧಾನ್ಯತೆ ಇರಲಿಲ್ಲ. ಆದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ 50% ಪ್ರಾಧಾನ್ಯತೆಯನ್ನು ತಂದರು. 50ರಷ್ಟು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬೇಕು. ಪಂಚಾಯತಿ ಒಳಗಡೆ, ತಾಲೂಕು ಪಂಚಾಯತಿ ಒಳಗಡೆ, ಜಿಲ್ಲಾ ಪಂಚಾಯತಿ ಒಳಗಡೆ 100 ಜನ ಸದಸ್ಯರಿದ್ದರೆ 50 ಜನ ಸದಸ್ಯರು ಇರಲೇಬೇಕು. ಸ್ಥಾಯಿ ಸಮಿತಿಯ ಒಳಗಡೆ ಒಬ್ಬ ಮಹಿಳೆ ಇರಬೇಕು. ಈ ರೀತಿ ಪ್ರಾಧಾನ್ಯತೆಯನ್ನು ನೀಡೋದ್ರ ಮೂಲಕ ನಾವು ಪ್ರಾಶಸ್ತ್ಯವನ್ನು ನೀಡೋದು. ಇದು ಪುರುಷ ಪ್ರಧಾನ. ಮತ್ತು ಮಹಿಳೆ ಅಷ್ಟೇನು ಕಡಿಮೆ ಅಲ್ಲ, ಮಹಿಳೆಯರಿಗೂ ಸಹ ಸಾಮರ್ಥ್ಯ ಇದೆ. ನಮ್ಮ ಮನೋವಿಜ್ಞಾನಿಗಳ ಪ್ರಕಾರ, ಅಧ್ಯಯನದ ಪ್ರಕಾರ, ಸಂಶೋಧನೆಯ ಪ್ರಕಾರ, ಆವಿಷ್ಕಾರದ ಪ್ರಕಾರ ಪ್ರತಿಯೊಂದು ಜೀವಿಯಲ್ಲಿಯೂ ಸಹ ಒಂದು ವಿಶಿಷ್ಟವಾದಂಥ ಅಂಶವಿದೆ. ಆ ವಿಶಿಷ್ಟವಾದ ಅಂಶವನ್ನೇ ನಮಗೆ ಎಸ್ ಫ್ಯಾಕ್ಟರ್ಸ್ ಅಂತ ಕರೀತೇವೆ. ಪ್ರತಿಯೊಂದು ಜೀವಿಯಲ್ಲಿ ಎರಡಿದೆ. ಒಂದು ಜಿ ಫ್ಯಾಕ್ಟರ್, ಇನ್ನೊಂದು ಎಸ್ ಫ್ಯಾಕ್ಟರ್ ಅಂತ. ಈ ಜಿ ಫ್ಯಾಕ್ಟರ್ ಅಂತಕ್ಕಂಥದ್ದು ಏನು ಅಂದರೆ ಜನರಲ್ ಫ್ಯಾಕ್ಟರ್, ಎಲ್ಲರಿಗೂ ಇರುವಂಥದ್ದು. ಎಸ್ ಫ್ಯಾಕ್ಟರ್ ವಿಶೇಷವಾದಂಥದ್ದು, ಸ್ಪೆಷಲ್ ಫ್ಯಾಕ್ಟರ್ ಇದೆ. ವಾಲಿಬಾಲ್ನ ಬಹಳ ಜನ ಕಲಿತಾರೆ. ಆ ಕಲಿತಂಥ ಜನರಲ್ಲೇ ಒಬ್ಬ ತುಂಬ ಚೆನ್ನಾಗಿ ಪಾಸ್ ಆಗ್ತಾನೆ, ಒಬ್ಬ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾನೆ. ನೋಡಿ, ದಿಸ್ ಇಸ್ ದ ಸ್ಪೆಷಲ್ ಫ್ಯಾಕ್ಟರ್ಸ್. ಈಗ ತುಂಬ ಜನ ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಿದಂಥವ್ರು ಎಲ್ಲರೂ ಇಂಜಿನಿಯರೇ. ಆದರೆ ಅದರಲ್ಲಿ ಒಬ್ಬ ವಿಶೇಷವಾದಂಥದ್ದನ್ನು ಅಧ್ಯಯನ ಮಾಡ್ತಾನೆ. ಅವನಲ್ಲಿ ಅದೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ, ಸ್ಪೆಷಲ್ ಫ್ಯಾಕ್ಟರ್ಸ್ ಇದೆ. ಈ ರೀತಿ ಆ ಒಂದು ಸ್ಪೆಷಲ್ ಫ್ಯಾಕ್ಟರ್ ಏನಿದೆ ಅದನ್ನು ಹುಡುಕಬೇಕು. ಆ ಮುಖೇನ ನಮ್ಮ ಸರಿಸಮಾನರಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಗ್ರಾಮ ಪಂಚಾಯತಿ ಒಳಗಡೆ ತರ್ತಾರೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ ತರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಸಂಪನ್ಮೂಲ ಎಲ್ಲರಿಗೂ ಸೇರಿದ್ದು, ಕೇವಲ ಪುರುಷರಿಗೆ ಮಾತ್ರ ಸೇರುತ್ತಲ್ಲ. ಈ ದೇಶದ ಸಂಪನ್ಮೂಲ ಎಲ್ಲರಿಗೂ ಸೇರುತ್ತೆ. ಹಾಗಾಗಿ ಅವರಿಗೂ ಸಹ ಅದು ಸದ್ಬಳಕೆ ಆಗಬೇಕು. ಯಾವಾಗ ಅವರಿಗೆ ನಾವು ಅನಿವಾರ್ಯತೆಯಿಂದ ಈ ಪುರುಷ ಸಮಾಜದಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ತೀವೋ, ಅವರನ್ನು ಸಮಾಜಮುಖಿಯನ್ನಾಗಿ ತರ್ತೀವೋ, ನಮ್ಮ ಸಮಾಜದ ಒಳಗಡೆ ಸೇರಿಸ್ಕೊಳ್ತೀವೋ, ಅಂಥ ಸಮಯದಲ್ಲಿ ಅವರಿಗೆ ಸರಿಸಮಾನವಾದಂಥ ಒಂದು ಸ್ಥಾನಮಾನಗಳನ್ನು ಕೊಡ್ತೀವೋ, ಆಗ ಸಂಪನ್ಮೂಲ ಬಳಕೆ ಆಗುತ್ತೆ. ಯಾವ ಸಂಪನ್ಮೂಲ ಬಳಕೆ ಆಗುತ್ತೆ? ಮಾನವ ಸಂಪನ್ಮೂಲ ಬಳಕೆ ಆಗುತ್ತೆ. ಈ ಮಾನವ ಸಂಪನ್ಮೂಲ ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಓದಿದೆ. ಈಗ ದೊಡ್ಡ ದೊಡ್ಡ ಕಂಪನಿಗಳಲ್ಲೆಲ್ಲ ಮಾನವ ಸಂಪನ್ಮೂಲ ಒಂದು ಡಿವಿಷನ್ ಮಾಡ್ಕೊಂಡಿದ್ದಾರೆ. HRDC ಅಂತೇಳಿ, ಅವರೇ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಸ್ ಅಂತೇಳಿ ಇವತ್ತು ನಮಗೆ ಕೇಂದ್ರ ಸರ್ಕಾರದಲ್ಲೂ ಸಹ ಇದೆ. ಮಾನವ ಸಂಪನ್ಮೂಲವನ್ನು ಡೆವಲಪ್ ಮಾಡೋದು ಹೇಗೆ? ನಮ್ಮಲ್ಲಿ ತುಂಬ ಯುವಕರಿದ್ದಾರೆ. ಅದನ್ನೇ ವಾಟ್ ಇಸ್ ದ ಅನ್ಎಂಪ್ಲಾಯ್, ನಿರುದ್ಯೋಗ ಅಂದ್ರೇನು? ದುಡಿಯುವ ಕೈಗಳಿಗೆ ಕೆಲಸ ದೊರೆಯದೇ ಇರುವಂತಹ ಸನ್ನಿವೇಶವನ್ನೇ ನಿರುದ್ಯೋಗ ಎಂದು ಕರೆಯುವರು. ನಾನು ರೆಡಿ ಇದ್ದೀನಿ ಕೆಲಸ ಮಾಡೋದಕ್ಕೆ, ನನಗೆ ಕೆಲಸ ಇಲ್ಲ, ನನ್ನ ಬೆವರನ್ನು ದಾರೆ ಎರೆಯೋದಕ್ಕೆ ರೆಡಿ ಇದ್ದೀನಿ. ಹೇಗೆ ದಾರೆ ಎರಲಿ? ಅದಕ್ಕೋಸ್ಕರವೇ ಓಡೋದು, ಬೆಳಿಗ್ಗೆ ನಾವು ವಾಕಿಂಗ್ ಮಾಡೋದು, ಹೀಗೆ ಬೆವರು ತೆಗಿತಾ ಇದ್ದೀವಿ ನಾವು. ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದೆ ಇರೋದು ನಿರುದ್ಯೋಗ. ಮತ್ತು ಇನ್ನೊಂದು ವಿಚಿತ್ರ, ಮರೆಮಾಚಿದ ನಿರುದ್ಯೋಗ. ಎಕನಾಮಿಕ್ಸ್ ಇದೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ, ಭಾಳ ಚೆನ್ನಾಗಿ ಅದನ್ನು ನೀವು ಓದಬೇಕು. ಮರೆಮಾಚಿದ ನಿರುದ್ಯೋಗ. ಒಬ್ಬನಿಗೆ 10 ಗಂಟೆ ದುಡಿಯೋ ಶಕ್ತಿ ಇದೆ, ಸಿಗೋದೇ 5 ಗಂಟೆ. ಇನ್ನು 5 ಗಂಟೆ ಖಾಲಿ ಹೊಡೆದ. ಒಂದು ಕುಟುಂಬದಲ್ಲಿ 5 ಜನ ದುಡಿಯೋರಿದ್ದಾರೆ, ಇಬ್ಬರೇ ಕೆಲಸ ಮಾಡ್ತಾ ಇರೋರು, 3 ಜನ ಅಡ್ಡಾಡಿ ತಿರುಗಾಡ್ತಾ ಇದ್ದಾರೆ. ಸಮಯವೆಲ್ಲ ಹೋಯಿತು, ಸಂಪನ್ಮೂಲವಾಯಿತು, ಮಾನವ ಸಂಪನ್ಮೂಲವಾಯಿತು. ಮಾನವ ಸಂಪನ್ಮೂಲದ ಕೊರತೆ ಇರುವಂತಹ ದೇಶಗಳು ಅಭಿವೃದ್ಧಿಯನ್ನು ಸಾಧಿಸೋಕ್ಕೆ ಸಾಧ್ಯವೇ ಇಲ್ಲ. ಕೆಲವು ದೇಶಗಳಲ್ಲಿ ಮಾನವ ಸಂಪನ್ಮೂಲ ಕೊರತೆ ಇದೆ. ಯಾಕೆ? ಮತ್ತೆ ಇಂಡಿಯನ್ಸ್ ಪ್ರಪಂಚದ ಯಾವುದೇ ಭಾಗದಲ್ಲೂ ಬದುಕ್ತಾರೆ. ಮಾನವ
ಎಲ್ಲ ನಮ್ಮ ಸ್ನೇಹಿತರು ದುಬೈನಲ್ಲಿ ತುಂಬ ಕಡೆ ಅಕೌಂಟೆಂಟ್ ಕೆಲಸ ಮಾಡ್ತಕ್ಕಂಥವರೆಲ್ಲ ನಮ್ಮ ಇಂಡಿಯನ್ಸ್. ಅಮೆರಿಕದಲ್ಲಿರ್ತಕ್ಕಂಥ ಒಬ್ಬ ಸ್ಥಳೀಯ ಅಮೆರಿಕನ್ ಸಿಟಿಜನ್ ಯಾವುದೇ ಕಾರಣದಿಂದ 3 ಲಕ್ಷ 4 ಲಕ್ಷ ಸಂಬಳಕ್ಕೆ ಬರೋದಿಲ್ಲ. ಅಲ್ಲಿ ಅವನೊಂದು ಕಂಪ್ನಿ ಓಪನ್ ಮಾಡ್ತಾನೆ, ಅವನಿಗೆ ಲಾರ್ಜ್ ಆಫ್ ಪ್ರಾಫಿಟ್ ಬೇಕು. ಆದರೆ ನಮ್ಮ ಇಂಡಿಯಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟು ಒಬ್ಬ ವಿದ್ಯಾರ್ಥಿಗೆ 1 ವರ್ಷಕ್ಕೆ 18 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡುತ್ತೆ ನಮ್ಮ ದೇಶ. 5 ವರ್ಷಕ್ಕೆ 1 ಕೋಟಿ ಹಾಳು ಮಾಡಿ ಆಮೇಲೆ ವೀಸಾ ಮಾಡಿಸಿ ಇಲ್ಲಿ ಕೆಲಸ ತರಿದೆ, ಇಲ್ಲಿ ನಾವು 1 ಲಕ್ಷ ಕರಿತೀವಿ, ಹೋಗ್ತಾನೆ ಅಲ್ಲಿ ಹೋಗಿ ತನ್ನ ನಾಲೆಡ್ಜನ್ನು ಪಡ್ಕೊಂಡದ್ದು ಇಂಡಿಯಾದಲ್ಲಿ, ನಾಲೆಡ್ಜನ್ನು ಕೊಡ್ತಾ ಇರೋದು ಅಮೆರಿಕ. ಇದನ್ನ ನಾವು ಪ್ರತಿಭಾ ಪಲಾಯನ ಅಂತ ಕರಿತೀವಿ. ಕೇಳ್ಬಿಡ್ತಾರೆ, ಪ್ರತಿಭಾ ಪಲಾಯನ ಅಂದ್ರೆ ಏನು? ಪ್ರತಿಭೆಗಳನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದೀವಿ ನಾವು. ನಮ್ಮ ಮನಸ್ಥಿತಿನೂ ಹಾಗೆ ಇದೆ. ಯಾಕಾಗಿದೆ? ಯಾವುದೋ ಒಂದು ಕಷ್ಟಪಟ್ಟು ನಿಮ್ಮ ಯಾರೋ ಮೊನ್ನೆ ಇವರಿದ್ರಲ್ಲ, ಯಾರು ಆ ಪರಮವೀರ ಚಕ್ರ ತಗೊಂಡ್ರಲ್ಲ, ಹೆಸರು ಮೊನ್ನೆ ಇದರಲ್ಲಿ ಓಡಾಟ ಮಾಡಿ ಪರಮವೀರ ಚಕ್ರ ತಗೊಂಡ್ರು. ಅವ್ರನ್ನ ಕೇಳಿದಂಥ ಸಮಯದಲ್ಲಿ ಅವರು ತಮ್ಮ ಸ್ಟೋರಿ ಹೇಳ್ತಾ ಇದ್ರು. ನನಗೆ ಸ್ವಲ್ಪ ಹಿಂದಿನಲ್ಲಿ ಮಾತಾಡ್ತಾ ಇದ್ರು, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ನನಗೆ. ಅವರು 4 ಎಕ್ಸಾಮ್ ಪಾಸ್ ಮಾಡಿದ್ರಂತೆ. ಆ 4 ಎಕ್ಸಾಮ್ನಲ್ಲಿ NDA ಪಾಸ್ ಮಾಡಿದ್ರು. NDA ಪಾಸ್ ಮಾಡಿದಾಗ NDA 4 ಸ್ಟೆಪ್ಸಲ್ಲಿ ಆಗುತ್ತೆ NDA. ಆಗ ಇಂಟರ್ವ್ಯೂಗೆ ಹೋದ್ರಲ್ಲ, ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ನೀನು ತುಂಬ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿದೆಯಾ, ಯಾಕೆ ನೀನು ಇಲ್ಲಿಗೆ ಬರ್ತಾ ಇದೆಯಾ? ಒಳ್ಳೆ ಕಂಪ್ನಿಯಲ್ಲಿ ನಿಮಗೆ ತುಂಬ ಸಂಬಳ ಸಿಗುತ್ತೆ, ಮತ್ತು ಸ್ಟ್ಯಾಂಡರ್ಡ್ ಡಿವಿಷನ್ಸ್ನಲ್ಲಿ ನೀನು ನಿಂತಿದೆಯಾ, ಯಾಕೆ ಅಂತ ಕೇಳಿದಂತೆ. ಹೌದು, ನನಗೆ ಅಲ್ಲಿ ತುಂಬ ಎಲ್ಲ ಸಂಬಳ ಸಿಗುತ್ತೆ, ಒಳ್ಳೆ ಫೆಸಿಲಿಟಿ ಎಲ್ಲ ಸಿಗುತ್ತೆ, ಜಗತ್ತೆಲ್ಲ ಸುತ್ಬೋದು, ಏನೆಲ್ಲ ಸಿಗುತ್ತೆ, ವೆರಿ ಶಾರ್ಟ್ ಪೀರಿಯಡ್ಲೇ ಸಿಗುತ್ತೆ, ಆದರೆ ಪರಮವೀರ ಚಕ್ರ ಸಿಗೋದಿಲ್ಲ ಅಂತ. ಇನ್ನೂ ಸೇರೇ ಇಲ್ಲ ಕೆಲಸಕ್ಕೆ. ಅವರು ಅದನ್ನು ಹೇಳ್ತಾ ಇದ್ರು ಮೊನ್ನೆ. ನಾನು ಅವತ್ತೇ ಅಂದ್ಕೊಂಡಿದ್ದೆ ಪರಮವೀರ ಚಕ್ರ ತಗೋಬೇಕು ಅಂತ, ನಾನು ಇವತ್ತು ತಗೊಂಡೆ. ಇದು ಅಳ್ಸೋಕ್ಕಾಗದೇ ಇರೋದು. ಕಂಪ್ನಿನಲ್ಲಿ ಹೋಗಿದ್ರೆ NDA ಎಕ್ಸಾಮ್ ಅವರು ಅದ ಆಸೆ. ಮತ್ತು ಈ ಪ್ರತಿಭಾ ಪಲಾಯನ ಆಗಬೇಕಾದ್ರೆ ಕಾರಣ ಏನು ಅಂದರೆ ಸ್ವಲ್ಪ ವಿಷಯಾಂತರ ಆಗ್ತಾ ಇದೆ. ಪ್ರತಿಭಾ ಪಲಾಯನ ಬಗ್ಗೆ ಒಂಚೂರು ತಿಳ್ಕೊಳ್ಳೇಬೇಕು ನೀವು. ಈ ಪ್ರತಿಭಾ ಪಲಾಯನ ಯಾಕಾಗುತ್ತೆ ಅಂದರೆ, ಇಲ್ಲಿಂದ ಹೋದಂಥ ವ್ಯಕ್ತಿ ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಕೆಲಸಕ್ಕೆ ಸೇರಿದ ತಕ್ಷಣವೇ ನೀವು ನೋಡಿದ್ದೀರ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲೆಲ್ಲ, ಅಲ್ಲಿ ಯಾವುದೋ ಅವನ ಜಾತಿಯವನ್ನ ಹಾಕೊಳ್ಳೋದು, ಅಲ್ಲಿಗೆ ಆಫೀಸರ್ ಆಗಿ MLA ಕೈಗಳಿಗೆ ಕೆಲಸ ಮಾಡೋದು, ಇದೆಲ್ಲ ಬರುತ್ತೆ. ಆದರೆ ಅಮೆರಿಕದಲ್ಲಿ ಹಂಗಿಲ್ಲ. ನೀವು ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ನಿಮ್ಮ ಕೆಪಾಸಿಟಿ, ಅದಕ್ಕೆ ಬರೋದಿಲ್ಲ ವಾಪಸ್ ಅವರು. ನಮ್ಮ ದೇಶ ಇಲ್ಲಿ ಮೋದಿ ಬಾಯ್ಬಿಟ್ಕೊಳ್ಳೋದು, ಅನಿವಾಸಿ ಭಾರತೀಯರೇ ಅಂತೇಳಿ. ಇಲ್ಲಿ ಜಾತೀಯತೆ, ಅಸೂಯೆ, ವಿವಿಧ ರೀತಿಯ ಕಾನೂನುಗಳು, ಮೀಸಲಾತಿ ವ್ಯವಸ್ಥೆ, ಇವೆಲ್ಲವೂ ಈಗ ನಮ್ಮಲ್ಲಿ ಇಷ್ಟೆಲ್ಲ ಕಾನೂನು ತಂದ್ರು ಪ್ರಾರಂಭ ಲಾಸ್ಟಲ್ಲಿ ಏನೇ ಹೋಗ್ತಾರೆ ಅಂದರೆ, ಅವ್ರ ಮಹಿಳೆ ಬಿಡಪ್ಪ ಯಾಕೆ ಅನುಕಂಪ ತೋರಿಸ್ಬಿಡ್ತಾರೆ. ಆದರೆ ಅಮೆರಿಕದಲ್ಲಿ ಹಂಗಿಲ್ಲ. ನೀವು ಮೊನ್ನೆ ನೋಡ್ತಾ ಇದ್ರಲ್ಲ, ಈಗ ನಮ್ಮ ಅಮೆರಿಕದ ಒಂದು ಎಲೆಕ್ಷನ್ನಲ್ಲಿ ಅವನು ಜೋ ಬೈಡನ್ ಹೆಂಗೆಲ್ಲ ಮಾತಾಡ್ದ, ಈಗ ಇವನು ಹೇಗೆ ಮಾತಾಡ್ತಾವನೆ, ಟ್ರಂಪ್ ಹೇಗೆ ಮಾತಾಡ್ತಾವನೆ ಹ್ಯಾರಿಸ್ ಬಗ್ಗೆ. ನಮ್ಮಲ್ಲಾಗಿದ್ರೆ ಒಬ್ಬ ಹೆಣ್ಣು ಮಗಳನ್ನು ಹಾಗೆಲ್ಲ ಮಾತನಾಡಬಾರ್ದು ಅಂತ ತಗೊಂಡ್ಬಿಟ್ಟು. ನೋ, ಸಮಾನತೆ, ಸರಿ ಸಮಾನತೆ, ಏನು ಬೇಕಾದ್ರೂ ಮಾಡ್ಬೋದು, ನಿಮಗೂ ಸಮಾನತೆ ಅಧಿಕಾರನೂ ಕೊಡ್ತೇವೆ. ಹಾಂ ಸರಿ. ಹೀಗಾಗಿ ಅಲ್ಲಿ ಪ್ರತಿಭಾ ಪಲಾಯನ ಆಗಬೇಕಾದ್ರೆ ನಮ್ಮಲ್ಲಿರುವಂತಹ ಸಾಮಾಜಿಕ ವ್ಯವಸ್ಥೆಗಳ ಸರಿ ಇಲ್ಲದೆ ಇರುವಿಕೆ ಇವೆಲ್ಲವೂ ಕಾರಣ ಆಗ್ತವೆ. ಅಲ್ಲಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಕೆಲವರೆಲ್ಲ ಹೇಳ್ತಾರೆ, ಅಮೆರಿಕಕ್ಕೆ ಇಲ್ಲಪ್ಪ ಬೇಡ, ಸಾವಾಸ ಬೇಡ, ಯಾರಲ್ಲಿ ಬಂದು ಒದ್ದಾಡೋ ನನಗೆಲ್ಲ ವ್ಯವಸ್ಥೆ. ಮತ್ತಿನ್ನು ಕೆಲಸದ ವಿಚಾರ ಬಂದರೆ, ಕೆಲಸದಲ್ಲಿ ನಾವು ಭಿನ್ನತೆಯನ್ನು ಕಾಣ್ತೇವೆ, ಸ್ತರಗಳನ್ನು ಕಾಣ್ತೇವೆ. ಸ್ಲ್ಯಾಬ್ ಕಾಣ್ತೇವೆ, ಸ್ಲ್ಯಾಬ್ ಅಂತ ಕಾಣ್ತೇವೆ. ನಮ್ಮಲ್ಲಿ ಯಾರು ವೈಟ್ ಕಲರ್ ಜಾಬ್ ಮಾಡ್ತಾರೆ ಅವರಿಗೆ ತುಂಬ ಗೌರವ ಹೆಚ್ಚು. ಯಾರು ಶ್ರಮವನ್ನು ಪಡ್ತಾರೆ, ಕಾರ್ಮಿಕರಿದ್ದಾರೆ, ಅವರಿಗೆ ಗೌರವ ಕಡಿಮೆ. ಭಾಳ ಹೇಳ್ತಾ ಇದ್ದಾರೆ, ಶ್ರಮ ಶ್ರಮ ಶ್ರಮ, ಕಾಯಕವೇ ಕೈಲಾಸ, ಬೇವರನ್ನು ಸುರಿಸ್ತಕ್ಕಂಥವ್ರಿಗೆ, ದೇಶವನ್ನು ಕಟ್ತಕ್ಕಂಥವ್ರಿಗೆ ರೈತನ ಬೆನ್ನೆಲುಬು, ರೈತ ಬೆನ್ನೆಲುಬು, ಅವನ ಕೈ ಕೆಸರಾಗುತ್ತೆ, ನಮ್ಮ ಬಾಯಿ ಮೊಸರಾಗುತ್ತೆ ಎಲ್ಲ ಹೇಳ್ತಾರೆ. ಆಂತರಿಕವಾಗಿ ಭಾವನಾತ್ಮಕವಾಗಿ ಇಲ್ಲ. ಅಲ್ಲ, ಹಂಗಲ್ಲ.
ನೀನು ತಟ್ಟೆ ತೊಳೆ, ನಿನಗೂ 1.5 ಲಕ್ಷ ಸಂಬಳ. ಜರ್ಮನಿಯಲ್ಲಿ ಹಾಗೆ ತಾನೆ. ನೀನು ಹೋಗಿ ತಟ್ಟೆ ತೊಳೆ, ಸಪ್ಲೈಯರ್ ಕೆಲಸ ಮಾಡು ಹೋಟ್ಲಲ್ಲಿ, ನಿಂಗೂ 1.5 ಲಕ್ಷ ಸಂಬಳ. ಹೋಗಿ ಕ್ಯಾಶಿಯರ್ ಆಗು, ನಿಂಗೂ 1.5 ಲಕ್ಷ ಸಂಬಳ. ನೋಡು ನಿಮ್ಗೆ ಯಾವ್ದಾಗುತ್ತೆ ಅದು ಮಾಡು. ಪ್ರತಿಫಲವನ್ನು ಸಮಾನತೆಯಿಂದ ನೀಡುವುದರ ಮೂಲಕ ಅಲ್ಲಿ ಇರುವಂಥ ಸ್ತರವನ್ನು ಕಡಿಮೆ ಮಾಡ್ತಾರೆ. ಕಡಿಮೆ ಇರುವುದಿಲ್ಲ, ಇಡುವಂತೆ ಇಲ್ಲ, ಇಡುವಂತೆ. ಹೀಗೆ ಪ್ರತಿಭಾ ಪಲಾಯನ ಆಗ್ತಾ ಇದೆ. ಇದಕ್ಕೆ ಮಾನವ ಸಂಪನ್ಮೂಲವನ್ನು ಸದ್ಬಳಕೆ ಮಾಡ್ಕೋಬೇಕು. ಭಾರತದಲ್ಲಿ ಇನ್ನೂ ಸಹ ಮಾನವ ಸಂಪನ್ಮೂಲ ಸದ್ಬಳಕೆ ಆಗ್ತಲ್ಲ. ಅದಕ್ಕೆ ಮೋದಿ ಬಡ್ಕೋತಾ ಇರೋದು ಮನ್ ಕಿ ಬಾತ್ ಅಂತೇಳಿ. ಮತ್ತೆ ಕೌಶಲ್ಯಾಭಿವೃದ್ಧಿ, ಯಾರಿಗೂ ಗೊತ್ತಿಲ್ಲ ಕೌಶಲ್ಯ ಅಂದ್ರೆ ಏನು ಅಂತ, ಯಾರೂ ಸ್ಟೇಟ್ಮೆಂಟ್ ಕೊಡಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕಿಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಫೈನ್ ದಿ ಸ್ಕಿಲ್ ಅಂದರೆ ಅಮಿತ್ ಶಾ ಅವರೇ ಮಾಡಲ್ಲ ಅನ್ನೋಗಿದೆ ನನ್ನ ಪ್ರಕಾರ. ಒಟ್ಟಾರೆ ಯಾವನ ಒಂದು ಪದ ಕೊಟ್ಟ, ಅವನೊಬ್ಬ ತಿಳ್ಕೊಂಡಿದ್ದ, ನಂತರ ಯಾವನ ಒಬ್ಬ ಬರೆದಿದ್ದ, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಈಗ ಸ್ಕಿಲ್ ಅಂತಿದ್ದೀವಿ. ಸ್ಕಿಲ್ ಅಂದರೆ ಏನು ಅಂತ ಮೊದಲು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಸ್ಕಿಲ್ ಅಂದರೆ ಏನು ಅಂತ ಕೇಳಿದ್ರೆ ಹೇಳ್ತವೆ ಮಕ್ಕಳು. ಸ್ಕಿಲ್ ಅಂದರೆ ಕೌಶಲ್ಯ ಅಂತ ಕನ್ನಡದಲ್ಲಿ ಹೇಳ್ತವೆ. ಏನು ಕೌಶಲ್ಯ ಅಂದರೆ? ಕೌಶಲ್ಯ ಅಂದರೆ ಸ್ಕಿಲ್ಲು ಅಲ್ಲ ಕಣ. ಏನು ಯಾವ್ದಾದ್ರು ಒಂದು ಕೆಲಸನ ಚೆನ್ನಾಗಿ ಮಾಡೋದು ಕಣ ಅಂತ ಹೇಳ್ತೇವೆ. ಕೇಳಿದ್ರೆ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಏನೋ ಬಾರೆ ಇಲ್ಲಿ ಅದೇ ಒಂದು ಕೆಲಸನ ಚೆನ್ನಾಗಿ ಮಾಡೋದು ಅಂತ. ನೋ, ಸ್ಕಿಲ್ ಅಂದರೆ ಒಬ್ಬ ಕಲಿಕೆದಾರ ಅಂದರೆ ಕಲಿತವನು. ಮತ್ತೆ ನೆನ್ನೆ ಹೇಳಿದ್ದೀನಿ ಕಲಿಕೆ ಅಂದರೆ ಆತನ ವರ್ತನೆಯಲ್ಲಾಗುವ ಬದಲಾವಣೆ, ಚೇಂಜಸ್, ಬಿಹೇವಿಯರ್. ಆ ಬದಲಾವಣೆ ಇದೆಯಲ್ಲ, ಈ ಕಲಿಕೆ ಅಂತಕ್ಕಂಥದ್ದು ಉಂಟಾಗಿದ್ದರೆ ಆತನ ವರ್ತನೆಯಲ್ಲಾದ ಬದಲಾವಣೆಯನ್ನು ಪದೇ ಪದೇ ಬಳಸಿದರು. ನೋಡಿ ಎಷ್ಟು ಚೆನ್ನಾಗಿದೆ ಅದರ ಡೆಫಿನೇಷನ್. ನೀವೇನೋ ಒಂದು ಕಲ್ತಿದ್ದೀರಾ ಅಂದರೆ ನಿಮ್ಮ ಬಿಹೇವಿಯರ್ ಏನಾಗಿರುತ್ತೆ, ಆ ವಿಚಾರದಲ್ಲಿ ಬದಲಾವಣೆ ಆಗಿರುತ್ತೆ. ಈ ಆದಂತಹ ವರ್ತನೆಯಲ್ಲಾದ ಬದಲಾವಣೆಯನ್ನು ಅವನ ಜೀವನದುದ್ದಕ್ಕೂ ಪದೇ ಪದೇ ಬಳಸಿದರು. ಫಲಿತಾಂಶ ಒಂದೇ ಆಗಿರಬೇಕು. ಇದನ್ನು ನಾವು ಸ್ಕಿಲ್, ಕೌಶಲ್ಯ ಅಂತ ಕರೆಯೋದು. ಆ ಕೌಶಲ್ಯ ಆಧಾರಿತವಾಗಿ ಕಂಪ್ಯೂಟರ್ ಅಂತ ಹೋಗ್ತವೆ. SC STಗಳಿಗೆ ಅಂತಾರೆ, ಹೆಣ್ಮಕ್ಳಿಗೆ ಅಂತಾರೆ. ಅವನು ಯಾವನೋ ಒಂದು ಕಂಪ್ನಿ ತೆಗೆದಿದ್ದಾನೆ, ಅವನು ತಿಂಗಳಿಗಿಷ್ಟು ಅಂತೇಳಿ ಲ್ಯಾಪ್ಟಾಪ್ ಇಸ್ತಾನೆ, ಇವ್ರನ್ನ ಸಿಸ್ಟಮ್ ಹತ್ರ ಕೂರಿಸ್ತಾನೆ, ಅಲ್ಲಿ ಕೂತ್ಕೋತವೆ, ಗೇಮ್ ಆಡೋದು ಕಲ್ತಿರ್ತವೆ, ಸರ್ಟಿಫಿಕೇಟ್ ಸಿಗುತ್ತೆ. ಇಂಟ್ರ್ಯೂಗೆ ಹೋದಾಗ ಟ್ಯಾಲಿ ಕೇಳ್ತಾರೆ, ಬಾಯ್ಲಿ ಏನು ಟ್ಯಾಲಿ ಮಾಡಿದೆ, ಬಾಯ್ಲಿ ಎಕ್ಸೆಲ್ ತಗೋ, ಎಕ್ಸೆಲ್ ಓಪನ್ ಮಾಡು ಅಂತಾರೆ. ನಂತರ ಕೂತ್ಕೋತೀವಿ. ನಮಗೆಲ್ಲ ನಾವು ಅನ್ಎಜುಕೇಟೆಡ್. ಈಗ ಕಂಪ್ಯೂಟರ್ನಲ್ಲಿ ನಾವು ಅನ್ಎಜುಕೇಟೆಡ್. ಕಂಪ್ಯೂಟರ್ನಲ್ಲಿ ನಾನು ಹೇಳ್ತೀನಿ, ಎಷ್ಟೋ ಸತಿ ಹೇಳ್ತಾರೆ, ಆರ್ ಯು ಎಜುಕೇಟೆಡ್? ನೋ ಸರ್, ಐ ಆಮ್ ಅನ್ಎಜುಕೇಟೆಡ್. ವೈ? ಬಿಕಾಸ್ ಐ ಡೋಂಟ್ ನೋ ಕಂಪ್ಯೂಟರ್ಸ್. ಟುಡೇ ಇಸ್ ದ ಕಂಪ್ಯೂಟರ್ ಪೀರಿಯಡ್. ಈ ಯುಗದಲ್ಲಿ ನಾವು ಅನ್ಎಜುಕೇಟೆಡ್. ಹೇಗೋ ಇನ್ನು 4-5 ವರ್ಷ ಕಾಲ ಕಳೆದ್ರೆ ಸಾಕು. ಸೊ ಯಾಕೆ ಹಿಂಗಾಗ್ತಿದೆ? ಅಲ್ಲಿ ಕಲಿಯಲ್ಲ. ಮತ್ತೆ ಕೇಳಿದ್ರೆ ಏನು ಹೇಳ್ತಾರೆ, ಸರ್ ಅದು ನಿಂತು ಪ್ರಾಕ್ಟೀಸ್ ಇಲ್ಲ ಸರ್, ಸ್ವಲ್ಪ 2 ವರ್ಷ ಆಯಿತು ಇದಾಗಿ ಅಂದರೆ ನಿಮ್ಮ ಬಿಹೇವಿಯರ್ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಎಷ್ಟು ಚೆನ್ನಾಗಿದೆ. ಆದರೆ ರೈತ ಹಾಗಲ್ಲ. ರೈತ ಟ್ರೈನಿಂಗೇ ಇಲ್ಲ. ಗದ್ದೆಗೆ ಹೋದ, ಇಳ್ದ, ಓಸತಿ ಗದ್ದೆ ಮಾಡಿದ್ದ, ಆಗ ಗೊಬ್ಬರ ಜಾಸ್ತಿ ಹಾಕಿದ್ದ, ಏನೇನೋ ಮಳೆ ಸರಿಯಾಗಿ ಬರಲಿಲ್ಲ, ನೀರು ಸರಿಯಾಗಿ ಹಾಯಿಸಲಿಲ್ಲ, ಇಳುವರಿ ಕಡಿಮೆ ಆಯಿತು. ಮುಂದಿನ ಸಲ ತಿದ್ಕೋತಾನೆ, ಹೋಯ್ತಪ್ಪ ಹೋಸರಿ ಹಿಂಗೆ ಆಗೋಯ್ತು, ಹಾಕ್ಬಾರ್ದು, ಗೊಬ್ಬರ ಕಡಿಮೆ ಹಾಕ್ತಾನೆ. ಅವ್ನಿಗೆ ಗೊತ್ತು. ಅವನು ಯಾವ ಪುಸ್ತಕನೂ ಓದಿಲ್ಲ. ನೋಡಿ, ರೈತ ಸಾಯುವಾಗ ಸ್ಕಿಲ್ಫುಲ್ ಆಗ್ತಾನೆ. ಪಾಪ ಸಮಯ ಆಗೋಗಿರುತ್ತೆ. ಅದಕ್ಕೆ ಹೇಳ್ತಾನೆ. ಯಾರಿಗೆ ಹೇಳೋದು? ಅವನು ಹೇಳೋದು ತನ್ನ ಮಗನಿಗೆ ಹೇಳ್ತಾನೆ. ಕತೆ ಕೇಳಿದ್ದೀರಾ? ಇಬ್ಬರ ಮಕ್ಕಳ ಕಥೆಯನ್ನು. ಆ ಮಕ್ಕಳು ಏನು ಬೆಳೆದು
ಇನ್ಸರ್ಟ್ ಮಾಡ್ಕೊಂಡು ಓಡಾಡ್ಕೊಂಡು ನಮ್ಮಪ್ಪ ಏನಿಟ್ಟಿಲ್ಲ ಅಂತ ಇರ್ತಾರೆ. 4 ಎಕರೆ ಗದ್ದೆ ಇರುತ್ತೆ. ಇವನು ಹೇಳ್ತಾನೆ, ನೋಡಪ್ಪ ನೀ ಏನು ಮಾಡಿಲ್ಲ ಅಂತ ತಿಳ್ಕೊಬೇಡ, ನಾನು ಮಾಡಿದ್ದೀನಿ, ಆದರೆ ನೀವು ಮನೇಲಿಟ್ಟರೆ ಸರಿಯಾಗಲ್ಲ ಅಂತೇಳಿ ನಾನು ನನ್ನ ಜಮೀನಲ್ಲಿ ಅದನ್ನು 3 ಅಡಿ ಆಳದೊಳಗೆ ಊತಾಕಿದ್ದೀನಿ, ನೀವು ಅದನ್ನು ಅಗದ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಈ ಮಕ್ಕಳು ಒಂದು ಕಡೆಯಿಂದ ಆಗಿರ್ತಾರೆ, ಗುದ್ಲಿನೇ ಇಟ್ಕೊಳ್ಳದೆ ಇದ್ದವರು, ಗುದ್ಲಿ ಹಿಡಿಯೋಕ್ಕೆ ಬರದೇ ಇದ್ದವರು ಒಂದು ಕಡೆಯಿಂದ ಆಗಿದ್ದಾರೆ. ದಾರಿ ಬರೋ ರೈತ ಹೇಳ್ತಾನೆ, ಚೆನ್ನಾಗಿ ಆಗದಿದ್ದೀರಾ ನೀವು, ಇದಕ್ಕೆ ಅಡಿಕೆ ಗಿಡ ಕೂರಿಸ್ಬಿಡಿ ಅಂತಾನೆ. ಹೌದಾ? ಇನ್ನೊಬ್ಬ ಹೇಳ್ತಾನೆ, ನೀ ಆ ಕಡೆಯಿಂದ ಅಡಿಕೆ ಗಿಡ ಕೂರಿಸ್ಕೊಂಬ, ನಾನು ಆಗಿತಾ ಇರ್ತೀನಿ ಅಂತೇಳಿ ಅಡಿಕೆ ಗಿಡ ಕೂರಿಸ್ಕೊಂಬರ್ತಾನೆ. ಆಮೇಲೆ ಇನ್ನೊಬ್ಬ ಬಂದು ಹೇಳ್ತಾನೆ, ಇನ್ನೇನು ಗಿಡ ಎಲ್ಲ ಚೆನ್ನಾಗಿ ಬೇರು ಕೊಟ್ಟಿದ್ದಾವೆ, ಒಳ್ಳೆ ಚೆನ್ನಾಗಿ ಹೊಡೆದಿದ್ದಾವೆ, ಹಸಿರು ತುಂಬಿದೆ, ಸ್ವಲ್ಪ ನೀರು ಹಾಕಿ ಅಂತಾನೆ. ನೀರು ಹಾಕಾಯ್ತು, ಬೆಳೀತಾ ಇರ್ಬೇಕಾರೆ ಈ ದನಕರುಗಳು ಬೆಳೆದಿರೋದು ಹಾಳಾಗ್ಬಿಡುತ್ತೆ, ಸುತ್ತ ಬೇಲಿ ಹಾಕೊಳ್ಳಿ ಅಂತಾನೆ. ಸುತ್ತ ಫೆನ್ಸಿಂಗ್ ಮಾಡಿಸಾಯ್ತು. ಹಾಗಾಡ್ತಾ ಹೀಗಾಡ್ತಾ 6 ವರ್ಷ ಆಯಿತು. ಇಡೀ ಒರಗುತ್ತೆ 4 ಎಕರೆನಲ್ಲಿ ಅದ್ಭುತವಾದಂತಹ ಅಡಿಕೆ. ಯಾವ ಬಂದು ಹೇಳ್ತಾನೆ, ಚೇಣಿ ಕೊಟ್ಬಿಡಿ ಈಗ ಅಂತಾನೆ. 1 ಎಕರೆಗೆ 5 ಲಕ್ಷ ರೂಪಾಯಿನಂತೆ 20 ಲಕ್ಷಕ್ಕೆ ಚೇಣಿ ಕೊಡ್ತಾರೆ. ಚೇಣಿ ಕೊಡೋದು ಅಂದರೆ ಅವನೇ ಕುಯ್ಕೊಂಡು ಹೋಗೋದು ನೋಡಿಕೊಂಡು ಚೆನ್ನಾಗಿ ಬಲ್ತ ಮೇಲೆ 20 ಲಕ್ಷ ದುಡ್ಡು ತುಂಬ್ಕೊಂಬತ್ತಾನೆ. ಆಗ ನಿಮ್ಮಂಥವ್ರೊಬ್ರು ಹೋಗಿ ಹೇಳ್ತಾರೆ, ದಡ್ಡ ಬಡಿ ಮಕ್ಕಳ, ನಿಮ್ಮ ಅಪ್ಪ ಹೇಳಿದ್ದು ನೀವು ಊರೆಲ್ಲ ಸುತ್ತಿದ್ರಲ್ಲ, ಅದಕ್ಕೆ ಅದರೊಳಗೆ ಇಟ್ಟಿದ್ದೀನಿ ಅಂತ ನೀವು ಅಗದೋದಕ್ಕೆ ನೋಡಿ ಹಿಂಗಾಯಿತು. ಅವನ ಕಥೆ ಎಲ್ಲ ಮುಗಿದೋಗಿರುತ್ತೆ ನೋಡಿ. ಎಷ್ಟು ಇಟ್ ಈಸ್ ಎ ಬ್ಯೂಟಿಫುಲ್ ಸ್ಟೋರಿ. ಇದು ಇನ್ನೂ ತುಂಬ ಚೆನ್ನಾಗಿದೆ, ನನ್ನ ಟೈಮ್ ಇಲ್ಲ, ಇಲ್ಲಿ ಕತೆ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಪ್ರತಿಭಾ ಪಲಾಯನ ಆಗುತ್ತೆ. ಸ್ಕಿಲ್ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಈಗ ಮಹಿಳೆಯರಿಗೂ ಸಹ ಏನಾಗ್ತಾ ಇದೆ ಅಂದರೆ, ಎಲ್ಲ ಕಡೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹೊಲಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಎಂಬ್ರಾಯ್ಡಿಂಗ್ ಮಾಡ್ತಕ್ಕಂಥ ತರಬೇತಿ ಕೊಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದಕ್ಕೆ ತರಬೇತಿ ಕೊಡ್ತಾ ಇದ್ದಾರೆ. ಪುರುಷ ಏನೆಲ್ಲ ಮಾಡ್ತಾ ಇದ್ದ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಈಗ BMTCನಲ್ಲಿ ತರಬೇತಿ, KSRTCನಲ್ಲಿ ಡ್ರೈವರ್ ಆಗಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಟ್ಯಾಕ್ಟ್ರ್ ಓಡಿಸ್ತಾ ಇದ್ದಾರೆ. ಆಯಿತಾ? ಎಲ್ಲ ಕೆಲಸವನ್ನು ಇವತ್ತು ಮಹಿಳೆಯರು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಸಬಲೀಕರಣ ಆಗಬೇಕು. ಮಹಿಳೆಯರ ಸಬಲೀಕರಣ ಅನ್ನೋ ಪದ ತುಂಬ ಸ್ಟೆಬಿಲಿಟಿ, ತುಂಬ ಸ್ಟೆಬಿಲ್ ಆಗಿದೆ ಸಮಾಜದಲ್ಲಿ. ಸಬಲೀಕರಣ, ಅಬಲೆ ಅನ್ನೋ ಪದ ಬರಬಾರ್ದು, ಸಬಲೀಕರಣ ಆಗಬೇಕು. ಪುರುಷನಿಗೆ ಸರಿಸಮಾನವಾಗಿ ನಿಂತ್ಕೋಬೇಕು. ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ರಂಗದಲ್ಲಿ, ಎಲ್ಲ ಕೆಲಸದಲ್ಲಿ ಆಕೆ ತನ್ನ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೂಲಕ ಸಬಲೀಕರಣ. ಮತ್ತು ಏನಾಗಿತ್ತು, ಯಾವುದೋ ಒಂದು ಭಾಗದ ಮಹಿಳೆ ಮಾತ್ರ ಎಲ್ಲ ಕೆಲಸದಲ್ಲೂ ಬರೋದು, ಭಾಗವಹಿಸುವಿಕೆಯನ್ನು. ನೆನ್ನೆ ಹೇಳ್ತಾ ಇದ್ದೆ ನಿಮಗೆ, ಎಕ್ಸ್ಕ್ಲೂಸಿವ್ ಆ್ಯಂಡ್ ಇನ್ಕ್ಲೂಸಿವ್ ಅಂತೇಳಿ. ಕೆಲವರು ಎಕ್ಸ್ಕ್ಲೂಸಿವ್ ಹೊರಗುಳಿದ್ಬಿಡ್ತಾರೆ. ಈಗ ಎಷ್ಟೋ ಜನ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಮಹಿಳೆಯರು. ಅಯ್ಯೋ ನನಗೆ ಯಾಕೆ ಹೋಗು, ಗೊತ್ತೇ ಇಲ್ಲ, ಮನೆ ಹೊರಗಡೆ ಬರಬೇಕು ಅಂತಲೇ ಗೊತ್ತಿಲ್ಲ. ತುಂಬ ಸಮಾಜದಲ್ಲಿ ಮಡಿವಂತಿಕೆ, ಡಿಸ್ಕ್ಲೋಸ್ ಆಗಬಾರ್ದು, ನಾವು ಹೊರಗಡೆ ಬರಬಾರ್ದು, ನಾವು ಇಲ್ಲಿ ಮಾತ್ರ ಸೀಮಿತ. ನಮ್ಮ ಅಜ್ಜಿ ಹೇಳ್ತಾ ಇತ್ತು, ಊರಲ್ಲಿ ಪಟೇಲರು ಗೌಡರು ನಡ್ಕೊಂಡು ಬರ್ತಿದ್ರೆ ಪಠಶಾಲೆಗಳಲ್ಲಿ ಏನಾದ್ರು ಹೆಂಗಸಿದ್ರೆ ಯಾರು ಬರಂಗಿಲ್ಲ, ಒಳಗಡೆ ಹೋಗ್ಬೇಕಂತೆ, ಮತ್ತೆ ಎದ್ದಿದ್ದು ಒಳಗಡೆ ಹೋಗ್ಬೇಕಂತೆ. ಅಂತಹ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ನೋಡಿ, ಸೊ ಹೀಗಾಗಿ ಭಾಗವಹಿಸಬೇಕು ಮಹಿಳೆಯರು. ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮತ್ತೆ ಅವರ ಸಾಮರ್ಥ್ಯವನ್ನು ನಾವು ಬಳಸ್ಕೋಬೇಕು. ಅವರಲ್ಲಿ ಎಫಿಸಿಯನ್ಸಿ ಇದೆ, ಸಾಮರ್ಥ್ಯ ಒಂದು ವಿಶಿಷ್ಟವಾದಂಥ ಅಂಶ. ಸಾಮರ್ಥ್ಯ ಅನ್ನೋದು ಒಳಗಡೆ ಇರುತ್ತೆ ಪ್ರತಿಯೊಬ್ಬರು. ಒಬ್ಬರ ಹತ್ರ ನೆಗೆಯೋದು, ಇನ್ನೊಬ್ಬರ ಹತ್ರ ಕುಣಿಯೋದು, ಒಬ್ಬರ ಹತ್ರ ಹಾಡಾಡೋದು, ಒಬ್ಬರ ಹತ್ರ ಪಾಠ ಮಾಡೋದು. ಆ ಪಾಠ ಮಾಡೋದಲ್ಲೂ ಸ್ಟೈಲು, ಎಲ್ಲರೂ ಪಾಠ ಮಾಡೋದಿಲ್ಲ. ಹೀಗೆ ಈ ಎಲ್ಲ ಕಾರಣದಿಂದ ಅವರ ಸಾಮರ್ಥ್ಯವನ್ನು ನಾವು ಬಳಸ್ಕೋಬೇಕು, ಎಫಿಸಿಯನ್ಸಿಯನ್ನು. ಇದಕ್ಕೋಸ್ಕರ ಏನು ಮಾಡ್ತಾವೆ, ಸುಮ್ಮನೆ ನಾವು ಬಾಯಲ್ಲಿ ಹೇಳ್ಕೊಂಡು ತಿರುಗಿದ್ರೆ ಆಗೋದಿಲ್ಲ. ಅದಕ್ಕೆ ಏನು ಮಾಡುವ ಅಂದರೆ, ಕಾನೂನನ್ನು ತಂದುಬಿಡುವ, ಕಾನೂನಿನ ಮೂಲಕ ಕಟ್ಟಿ ಹಾಕುವ ಅಂತೇಳಿ ಕಾನೂನುಗಳನ್ನು ತಂದರು. ಈಗ ಪ್ರಶ್ನೆ ಏನು, ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗೆ ಮಹಿಳೆಯರಿಗೆ ಯಾವ ಯಾವ ಕಾನೂನಿನ ಹಿಡಿತಾ ಇದೆ?
ಯಾವ ಕಾನೂನುಗಳ ಮೂಲಕ ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಸರಿಸಮಾನ ಮಹಿಳೆಯನ್ನಾಗಿ ಮಾಡ್ತಾ ಇದ್ದಾರೆ, ಪುರುಷ ಸಮಾಜದಲ್ಲಿ ಪ್ರಧಾನ ಸಮಾಜದಲ್ಲಿ ಅವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಕಾನೂನುಗಳನ್ನು ತರೋದ್ರ ಮೂಲಕ ಆಕೆಯ ಸಂಪನ್ಮೂಲವನ್ನು, ಆಕೆಯ ಮಾನವ ಸಂಪನ್ಮೂಲವನ್ನು ಹೇಗೆ ಬಳಸ್ಕೊತಾ ಇದ್ದೀವಿ, ಸಬಲೀಕರಣವನ್ನು ಹೇಗೆ ಮಾಡ್ತಾ ಇದ್ದೀವಿ, ಪ್ರತಿ ಕ್ಷೇತ್ರದಲ್ಲಿ ಭಾಗವಹಿಸುವಂತೆ ಹೇಗೆ ಮಾಡ್ತಾ ಇದ್ದೀವಿ. ಇವತ್ತು ಒಲಿಂಪಿಕ್ಸ್ನಲ್ಲಿ, ನಿನ್ನೆ ನಡೆದಂಥ ಒಲಿಂಪಿಕ್ಸ್ನಲ್ಲಿ ಮೊನ್ನೆ ಏನೋ ಒಂದು ಪ್ರಶ್ನೆ ಕೇಳಿದ್ದಾನೆ ಜಿಕೆನಲ್ಲಿ, ಆ ಒಲಿಂಪಿಕ್ಸ್ನಲ್ಲಿ ಎಷ್ಟು ರಿಂಗ್ಗಳಿದ್ದಾವೆ ಅಂತ ನೋಡಿ, ಎಷ್ಟು ರಿಂಗ್ಗಳಿವೆ. ಇವತ್ತು ಕೇಳ್ತಾನೆ ಎಲ್ಲಿ ನಡೆಯಿತು ಅಂತೇಳಿ, ಎಲ್ಲಿ ನಡೆದ್ದು, ಅದೆಲ್ಲ ಪ್ಯಾರಿಸ್ನಲ್ಲಿ ನಡೆದು. ನಮ್ಮಲ್ಲಿ ಕೇವಲ ತೂಕದಲ್ಲಿ ಹೊರಗೆ ಬಂದಂಥ ಮಹಿಳಾ ಸ್ಪರ್ಧಿ ಯಾರು ಅಂತ ಕೇಳ್ತಾನೆ, ಅವಳು ನೋಡಿ ಹೇಗೆ ತನ್ನ ಭಾಗವಹಿಸುವಿಕೆಯನ್ನು, ತನ್ನ ಸಬಲೀಕರಣವನ್ನು, ತನ್ನ ಸಾಧನೆಯನ್ನು ಮಾಡಿದ. ಅಷ್ಟು 40 ಎಷ್ಟು ಅವಳಿಗೆ ಒಂದು 25, 27, 30 ವರ್ಷದ ಸಾಧನೆ, ಚಿಕ್ಕ ವಯಸ್ಸಿನಿಂದ ಅಷ್ಟು ವರ್ಷದ ಸಾಧನೆಯನ್ನು ಮಾಡಲಲ್ಲ ಸಾಧನೆ. ಹಾಗೆ ಈ ಎಲ್ಲ ಕಾರಣದಿಂದ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಒಳಗಡೆ ಕಾನೂನುಗಳನ್ನು ತರ್ತಾರೆ. ಅದನ್ನು ನಮಗೆ ಅಧಿನಿಯಮಗಳು ಎಷ್ಟು ಚೆನ್ನಾಗಿದೆ. ಮೊದಲನೇ ಕಾನೂನು ಏನು? ಮೊದಲನೇ ಕಾನೂನು 1961ರಲ್ಲಿ ಬರುತ್ತೆ. ವರದಕ್ಷಿಣೆ ನಿಷೇಧ ಅಧಿನಿಯಮ. ನಮ್ಮಲ್ಲಿ ಇದೊಂದು ದೊಡ್ಡ ಬಿಡುಗಾಗಿತ್ತು. ಈಗ ಸದ್ಯಕ್ಕೆ ಇಲ್ಲ. ಈಗ ವರದಕ್ಷಿಣೆ ಕೊಡಂಗಾಗ್ಬಿಟ್ಟಿದೆ. ಹುಡುಗನ್ನ ಹುಡುಕೋದು ಅಂದ್ರೆ ಒಂದು ದೊಡ್ಡ ತಲೆನೋ. ಹೆಣ್ಣು ಮಗ ಹುಟ್ಟುಬಿಟ್ಟ ಅಂದ್ರೆ ತಂದೆ ತಾಯಿ ಒಂದ್ರ ಮುಖ ಎಲ್ಲ ಹಿಂಗೆ. ಗಂಡು ಮಗ ಹುಟ್ಟಿದ್ರೆ ಊರಿಗೆಲ್ಲ ಬಾಳೆಹಣ್ಣು ಮತ್ತೆ ಸಕ್ಕರೆ ಹಂಚೋದು, ಸ್ವೀಟು. ಇವತ್ತು ಹಾಗಾಗಿಲ್ಲ ಪರಿಸ್ಥಿತಿ, ತದ್ವಿರುದ್ಧ ಆಗಿದೆ. ಇದೊಂದು ಜಸ್ಟ್ ಯಾರೋ ಒಬ್ಬ ಡೈರೆಕ್ಟರ್ ಇದ್ದ, ಅವನು ವರದಕ್ಷಿಣೆ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ದ ಒಂದು ಪಿಕ್ಚರ್. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಂತ ಒಂದು ಹಾಡು ಮಾಡಿಕೊಂಡು, ಯಾರೋ ಒಬ್ಬ ಕಾಶಿನಾಥ್ ಅಂತೇಳಿ ಗುಡ್ ಡೈರೆಕ್ಟರ್. ಅವನು ಸಮಾಜದ ಬಗ್ಗೆ ತಿರುವುದ್ರ ಅಂತ ಸತ್ತೋಗ್ತು ಅಂತ. ಆ ಸಮಾಜದ ಬಗ್ಗೆ ಒಂದು ಸಂದೇಶವನ್ನು ಪಿಕ್ಚರ್ ಮೂಲಕ ಹೆಂಗೆ ಕೊಟ್ಟಿದ್ದ ಅಂದರೆ, ಅವಳೇ ನನ್ನ ಗಂಡ ಅಂತಲೂ, ಅವಳೇ ನನ್ನ ಹೆಂಡತಿ ಅಂತ ಏನೋ ತೆಗೆದಿದ್ದು. ಸಖತ್ತಾಗಿ ಅದನ್ನು ಡೈರೆಕ್ಟ್ ಮಾಡಿದ್ರು. ಸಮಾಜದ ಒಂದು ಹಂಕನ್ನ ಡೊಂಕನ್ನ, ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಕರಗತ ಮಾಡಿಕೊಂಡು, ಈ ಜಗತ್ತಿನ ಈ ಸಮಾಜದ ಜನತೆ ಅದನ್ನು ರುಚಿಯನ್ನು ನೋಡೋ ರೀತಿ ಮಾಡುವಂತಹ ವ್ಯಕ್ತಿ. ಆ ಒಂದು ಬರೀ ಪಿಕ್ಚರ್, ಒಂದು ಸಾಮಾನ್ಯ ಚಿತ್ರರಂಗದ ಒಂದು ಮಾಧ್ಯಮದ ಮೂಲಕ, ಹಾಗೆ ಸಾಹಿತಿಗಳು ಬರವಣಿಗೆಯ ಮೂಲಕ, ಒಬ್ಬ ಯಾವನ ಪದ ಕಟ್ಟಿ ಆಡ್ತಕ್ಕಂಥವನು ಅವನ ಹಾಡಿನ ಮೂಲಕ. ನೋಡಿ ಹೇಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಎಂಥ ದೊಡ್ಡ ಪಿಡುಗಾಗಿತ್ತು ಅಂದರೆ, ನಾವು ಪ್ರಬಂಧ ಕೊಡ್ತಿದ್ದು ನಮ್ಮ TCH ಮಕ್ಕಳಿಗೆ ಪ್ರಾರಂಭದಲ್ಲಿ. ಪ್ರಬಂಧ ಬರೆಯೋದು, ವರದಕ್ಷಿಣೆ ಬಗ್ಗೆ ಪ್ರಬಂಧ ಬರೆಯೋದು ಅಂತ. ವರದಕ್ಷಿಣೆಯಿಂದ ಸಮಾಜಕ್ಕಾಗುವಂತಹ ತೊಡಕುಗಳೇನು ಅಂತ ಬರೆಸೋದು. ಈಗ ವರದಕ್ಷಿಣೆ ನಥಿಂಗ್, ಇಲ್ವೇ ಇಲ್ಲ. ಇದೆಯಾ? ಹಾ, ಬಹುತೇಕ ನೋಡ್ಬೋದು ಈಗ. ಇಲ್ಲ, ನಾನು B.Ed ಮಾಡಬೇಕಾದ್ರೂ ನನ್ನ ಹತ್ರ B.Ed ಮಾಡಿ B.Ed ಕಾಲೇಜಿಗೆ ಟೆಂಪ್ರವರಿ ಲೆಕ್ಚರ್ ಆಗಿ ಸೇರ್ಕೊಂಡೆ. ನನ್ನ ಸಂಬಳ 1500 ರೂಪಾಯಿ ತಿಂಗಳಿಗೆ. ಆಗ ಒಬ್ಬ ಬ್ರೋಕರು ಬೆಳಿಗ್ಗೆನೆ ಮನೆ ನಮ್ಮ ರೂಮ್ ಹತ್ರ ಬರೋನು. ಬಂದು ಕೇಳೋದು, ರೀ ಆಗ ಲೆಕ್ಚರ್, ಮಾಸ್ಟರ್, ಎಲ್ಲರಿಗೂ ಮಾಸ್ಟರ್ ಅನ್ನೋದಾಗ, ಮಾಸ್ಟರ್ ನೋಡಿ, ನಿಮಗೆ ಒಂದು ಹೀರೋ ಹೊಂಡ, 1 ಎಕರೆ ಅಡಿಕೆ ತೋಟ, ಆಮೇಲೆ 20 ಪೌಂಡ್ ಬಂಗಾರ ಎಲ್ಲ ಕೊಡಿಸ್ತೀನಿ. ಇಲ್ಲೇ ಪಕ್ಕದಲ್ಲಿ ಒಂದು ಕುಂಕನಾಡು ಅಂತಿದೆ, ಅಲ್ಲೊಂದು ಹುಡುಗಿ ಇದೆ ನೋಡಿ, PUC ಓದುತ್ತೆ, ಭಾಳ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳೋದು. ಸೊ ಈ ವರದಕ್ಷಿಣೆ ಪಿಡುಗು, ಇದಕ್ಕೆ ಒಂದು ಕಾನೂನನ್ನು ತಂದಿದ್ದೇವೆ ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ. ಅದೇನಪ್ಪ ಅಂದರೆ ನಿಷೇಧ, ವರದಕ್ಷಿಣೆ ನಿಷೇಧ ಅಂತಕ್ಕಂಥ ನಿಯಮ. ಅದೇ ನಿಷೇಧ ಆಗೋಯ್ತು ಈಗ. ನಿಷೇಧ ನಿಯಮ ಎಷ್ಟರಲ್ಲಿ ಬರುತ್ತೆ? 1961ರಲ್ಲಿ ಬರುತ್ತೆ. ಮತ್ತೆ ಇದನ್ನು ತಿದ್ದುಪಡಿ ಮಾಡ್ತಾರೆ. ಯಾವಾಗ ತಿದ್ದುಪಡಿ ಮಾಡ್ತಾರೆ ಅಂದರೆ 1986ರಲ್ಲಿ ತಿದ್ದುಪಡಿನೂ ಸಹ ಮಾಡ್ತಾರೆ. ಸ್ವಲ್ಪ ಅದನ್ನು ಟೈಟ್ ಮಾಡೋದಕ್ಕೆ, ಭಾಳ ರಕ್ಷಣಾಯುತವಾಗಿ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಕ್ಕಂಥದ್ದು. ಇದು ಒಂದು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಎರಡನೇ ಕಾನೂನು ಏನು ಅವರಿಗೆ ಅಂದರೆ ಕೌಟುಂಬಿಕ
ಹಿಂಸೆ ಮತ್ತು ಅಹಿಂಸೆ ವಿಚಾರ, ಕೌಟುಂಬಿಕ ಹಿಂಸೆ ಹಿಂಸೆ ಕೊಡ್ತಾ ಇದ್ರು ಮೊದಲು ಕುಟುಂಬದಲ್ಲಿ ತುಂಬಾ. ಅದಕ್ಕೆ ಒಂದು ಅಧಿನಿಯಮ ಇದೆ, ತಿದ್ದುಪಡಿ, ಇದು ರಕ್ಷಣೆ ಮಾಡೋದಕ್ಕೆ. ಯಾರು ಹಿಂಸೆ ಕೊಡ್ತಾರೆ ಅದರ ರಕ್ಷಣೆಗೆ ಅವರು ಅಹಿಂಸಾತ್ಮಕವಾಗಿ ಬದುಕೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಕುಟುಂಬದಲ್ಲಿ. ಮತ್ತೇನು ಪ್ರಶ್ನೆ, ಕುಟುಂಬ ಅಂದ್ರೆ ಏನು? ಎಲ್ಲರೂ ಒಂದೇ ಚೌಕಟ್ಟಡಿಯಲ್ಲಿ ವಾಸಿಸೋದಕ್ಕೆ ನಡೆಯೋದು. ರಕ್ತ ಸಂಬಂಧಿಗಳು ಒಂದೇ ಸೂರಿನಡಿಯಲ್ಲಿ ಬದುಕುವುದನ್ನು ಯಾಕೆ ಅಂದ್ರೆ ಮೊದಲು ನೀವು ಹೇಳ್ದಂಗೆ ಎಲ್ಲರೂ ಒಂದೇ ಕಡೆ ಬದುಕೋದು ಅಂದ್ರೆ, ಈಗ ಬೆಂಗಳೂರಲ್ಲಿ ಲಿವಿಂಗ್ ಟುಗೆದರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವನು ಸಾಫ್ಟ್ವೇರ್ ಇವಳು ಸಾಫ್ಟ್ವೇರ್ ಒಂದೇ ರೂಮಲ್ಲಿ ಇರ್ತಾರೆ, ಅವ್ರನ್ನ ಕುಟುಂಬ ಅಂತ ಕರೆಯಲ್ಲ, ಅವರು ಲಿವಿಂಗ್ ಟುಗೆದರ್ ಅಂತ ಕರೆಯೋದು. ರಕ್ತ ಸಂಬಂಧಿಗಳು, ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗ, ಮಗಳು, ತಾಯಿ, ತಂದೆ ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ಬದುಕುತ್ತಿದ್ದರೆ, ಜೀವನ ಮಾಡ್ತಾ ಇದ್ರೆ, ನಿಮ್ಮ ನಿತ್ಯ ಜೀವನವನ್ನು ಸಾಗಿಸ್ತಾ ಇದ್ರೆ ಅದನ್ನು ನಾವು ಕುಟುಂಬ ಅಂತ ಕರಿತೀವಿ. ಮತ್ತಿನ್ನು ಕುಟುಂಬದಲ್ಲಿ ಎರಡು ವಿಧ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ, ಇನ್ನೊಂದು ಜಾಯಿಂಟ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಂದು ವಿಭಕ್ತ ಮತ್ತು ಅವಿಭಕ್ತ ಕುಟುಂಬ. ನೋಡಿ ಎಷ್ಟು ಚೆನ್ನಾಗಿ, ಅದು ಆಮೇಲೆ ಮಾತಾಡೋದು ಸೋಸಿಯಲೈಸಿಂಗ್. ಸೊ ಈ ಎಲ್ಲ ಕಾರಣದಿಂದ ಕೌಟುಂಬಿಕ ಹಿಂಸೆ ಮತ್ತೆ ಹಿಂಸೆಯನ್ನು ಕೊಡಬಾರ್ದು. ಕೌಟುಂಬಿಕವಾಗಿ ಕುಟುಂಬದಲ್ಲಿ ತುಂಬ ಹಿಂಸೆ ಇತ್ತು ಮೊದಲು. ಅತ್ತೆಯಿಂದ ಹಿಂಸೆ, ನಾದನಿಂದ ಹಿಂಸೆ, ಮೈದನಿಂದ ಹಿಂಸೆ, ಭಾವನಿಂದ ಹಿಂಸೆ, ಗಂಡನಿಂದ ಹಿಂಸೆ. ಹೇಗಿತ್ತಂತ ಇದ್ರೆ ಮಹಿಳೆಯರಿಗೆ ಅತ್ತೆ ಆದವಳು ಎಷ್ಟು ರೈಸನ್ನು ಕೊಟ್ಟು ನೀ ಹೀಗೆ ಮಾಡು, ಮತ್ತೆ ಊಟ ನೀನು ಇಷ್ಟು ಹೀಗೆ, ಎಲ್ಲರಿಗೂ ಊಟ ಆದ್ಮೇಲೆ ಇಷ್ಟೇ ಮಾಡು, ಅವಳಿಗೆ ಎಷ್ಟು ಹೊಟ್ಟೆ ಹಸಿಲಿ ನಾ ಎಲ್ಲರದು ಊಟ ಆದ್ಮೇಲೆ. ತಂದೆ ತಾಯಿ ಮನೆ ನೋಡಕ್ ಹೋಗ್ಬೇಕಾದ್ರೆ ಈಗ ಬಿಡಿ 5 ನಿಮಿಷದಲ್ಲಿ ಹೋಗ್ಬಿಡ್ತಾರೆ. ಮೊದಲು ತಂದೆ ತಾಯಿ ಮನೆ ನೋಡಕ್ ಹೋಗ್ಬೇಕಾದ್ರೆ ಒಂದು ವಾರ ಮುಂಚಿತವಾಗಿ ಅರ್ಜಿ ಹಾಕ್ಬೇಕು ಅತ್ತೆಗೆ. ನಮ್ಮ ತಂದೆ ಮನೆ ಕಡೆದು ಇಂಥ ಸಂಬಂಧ ಇದೆ, ದಯವಿಟ್ಟು ಅಲ್ಲಿಗೆ ಹೋಗ್ಬೇಕು. ಆಗ ಅವಳು ಹೇಳ್ತಿದ್ಲು, ಇಂತಿಂಥ ಕೆಲಸಗಳೆಲ್ಲ ಬಾಕಿ ಇದೆ, ಇದೆಲ್ಲ ನೀನು ಮುಗಿಸ್ಬಿಡು, ಆಮೇಲೆ ಹೋಗುವೆ, ಅಲ್ಲಿವರೆಗೆ ನೀನು ಮುಗಿಸ್ಬಿಡ್ಬೇಕು. ಒಂದು ವಿಡಿಯೋ ನೋಡ್ತಾ ಇದ್ದೆ ರಾಜಸ್ಥಾನದಲ್ಲಿ. ಒಂದು ತಂಗಿ ಮನೆ ಹೋಗಿ ಬರ್ತೀನಿ ಅಂತ, ಅದಕ್ಕೆ ಅವನ ಕಾಲಿಗೆ ಕಟ್ಬಿಟ್ಟು ಕೈಗೆ ಕಟ್ಬಿಟ್ಟು ಹೇಳ್ಕೊಂಡು ಹೋಗಿ. ಹೀಗೆ ಅದಕ್ಕೆ ಒಂದು ನಿಯಮವನ್ನು ತಂದರು, ಆ ರಕ್ಷಣೆಗೋಸ್ಕರ ಒಂದು ಕಾನೂನನ್ನು ತಂದರು 2005ರಲ್ಲಿ. ಇದಕ್ಕೆ ತಿದ್ದುಪಡಿ ಇಲ್ಲ, 2005ರಲ್ಲೇ ತಂದಿರೋದು. ನೋಡಿ, ಈ ಮೂರನೇದೇನು ಕಾನೂನು, ಮಹಿಳೆಯರಿಗೆ ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗೆ ಅನೈತಿಕ ಸಾಗಾಣಿಕೆ ಅಧಿನಿಯಮ. ಇದು ಬಹಳ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥದ್ದು, ಅನೈತಿಕ. ಈ ಅನೈತಿಕ ಸಂಬಂಧಕ್ಕೆ ಈಗ ಎಷ್ಟೋ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಅವರ ಟೇಕ್ ಕೇರರ್ಸ್ ತುಂಬ ದೂರ ಇರ್ತಾರೆ. ದೂರ ಅಂದರೆ ಸ್ವಲ್ಪ ಅವರನ್ನು ಕೇರ್ ಮಾಡೋದು ಕಡಿಮೆ ಇರುತ್ತೆ, ಅವ್ರ ಬಗ್ಗೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥ ಜನರ ಸಂಖ್ಯೆ ಕಡಿಮೆ ಇರುತ್ತೆ, ಮತ್ತು ತುಂಬ ಅವರ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಯಾರೋ ಏನು ಮಾಡ್ತಾರೆ ಅಂದರೆ, ಇವರನ್ನ ಎತ್ಕೊಂಡು ಹೋಗ್ಬೋದು, ಸಾಗಾಣಿಕೆ ಮಾಡೋದು. ಎಲ್ಲಿಗೆ? ದೊಡ್ಡ ದೊಡ್ಡ ನಗರಗಳಿಗೆ, ಬಾಂಬೆ ಅಂತ ನಗರಗಳಿಗೆ. ಆ ಬಾಂಬೆ ಅಂತ ನಗರದಲ್ಲಿ ಏನು ಮಾಡೋದು, ತಗೊಂಡೋಗ್ಬಿಟ್ಟು ದುಡಿಸೋದಲ್ಲ, ಅವರನ್ನ ಅನೈತಿಕ ಸಂಬಂಧಕ್ಕೆ ಬಳಸ್ತಕ್ಕಂಥ. ಈಗಲೂ ಎಲ್ಲೆಲ್ಲೋ ಕೆಲವು ಕಡೆ ಎಲ್ಲ ಇದೇ ಇದು, ಹುಬ್ಳಿ, ಧಾರವಾಡ ಇಂಥ ಕಡೆ ಎಲ್ಲ ಹಾಗೆ ಮಾಡೋದು. ಈಗ ಬೇರೆ ಇನ್ನೊಂದು ರೀತಿ ಸಂಬಂಧ ಸ್ಟಾರ್ಟ್ ಆಗಿದೆ. ಯಾರೋ ಸ್ವಲ್ಪ ನಮ್ಮ ಅಕ್ಕಪಕ್ಕದ ದೇಶದವರೆಲ್ಲ ಏನು ಮಾಡ್ತಾರಂತ ಅಂದರೆ, ಕೆಲವರಲ್ಲಿ ಚೆನ್ನಾಗಿ ದುಡಿದುಬಿಟ್ಟು ಬಂದು ಇಳ್ಕೋತಾರಂತ. ಅಲ್ಲಿ ಯಾರನ್ನೋ ಇಲ್ಲಿ ಅವರ ಧರ್ಮೀಯರನ್ನ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಒಂದು ಸಣ್ಣ ಕಾರ್ ತಗೊಳ್ಳೋದು, ಇಲ್ಲೇ ರಿಜಿಸ್ಟ್ರೇಷನ್ ಕಡಿಮೆ ದುಡ್ಡಿಗೆ. ಇಲ್ಲಿ ಯಾರು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಬಲಹೀನರಾಗಿದ್ದಾರೆ ಅಂಥವ್ರನ್ನ ಹುಡುಕೋದು. ಮೊದಲು ಅವ್ರ ತಂದೆ ತಾಯಿಯನ್ನು ತಮ್ಮ ಒಳಗಡೆ ಹಾಕೋದು, ಅವ್ರಿಗೆ ಸ್ವಲ್ಪ ಸಾಲ ಸೌಲಭ್ಯ ಕೊಡೋದು, ಏನಾದ್ರು ಆಸೆ ತೋರಿಸೋದು, ಮತ್ತು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು, ಇಲ್ಲಿಗೆ ಕರ್ಕೊಂಡು ಹೋಗೋದು, ಅವರಿಗೆ ಸ್ವಲ್ಪ ಅವರ ಪ್ರೀತಿಯನ್ನು, ವಿಶ್ವಾಸವನ್ನು ಪಡೆಯೋದು. ಆಮೇಲೆ ಅಲ್ಲಿ ಹೆಣ್ಣು ಮಗಳನ್ನ ನೋಡಿ ಅವ್ರ ಜೊತೆಗೆ ಒರೆಸಿ ಮದುವೆಯಾಗಿ ಅವ್ರ ಜೊತೆ ಸಾಕಷ್ಟು ಎಂಜಾಯ್ಮೆಂಟನ್ನು ಮಾಡಿ ಒಂದು 3 ತಿಂಗಳು 6 ತಿಂಗಳು ದುಡ್ಡೆಲ್ಲ ಮುಗಿದ ಮೇಲೆ, ಸರಿ ನಾನು ಅಲ್ಲಿ ದುಡ್ದು ಬರ್ತೀನಿ ಅಂತ ಇಲ್ಲಿ ಬಿಟ್ಟು ಹೋಗೋದು. ಈ ಕಾರ್ ಇಲ್ಲಿ ಮಾರೋದು. ಸಮಾಜದ ಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ?
ನೋಡಿ. ಸೊ ಹಾಗಾಗಿ ಅನೈತಿಕ ಸಾಗಾಣಿಕೆ, ಹೆಣ್ಣು ಮಕ್ಕಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಜಾಲ ಉಟ್ಕೊಂಡಿದೆ. ಈಗಲೂ ಇದೆ, ಈಗಲೂ ಅದೇನೋ ಅದನ್ನು ಸ್ವಲ್ಪ ಹೊಸ ವಿಚಾರ ಮಾಡ್ತಾ ಇದ್ದಾರೆ ಅಷ್ಟೇ, ಅನಿಟಾ. ಸೊ ಇವರನ್ನ, ಇಂತಹ ಮಕ್ಕಳನ್ನ ಸ್ವಲ್ಪ ದೂರ, ಅಗತ್ಯತೆ ಅಥವಾ ಇವರನ್ನ ಕೇರ್ ಮಾಡದೇ ಇರ್ತಕ್ಕಂಥ, ದೂರದಲ್ಲಿ ಇರ್ತಕ್ಕಂಥವ್ರನ್ನ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥವ್ರನ್ನ ಇವರು ಅಂಥದ್ದೊಂದು ಜಾಲಗಳಿತ್ತು. ಅದನ್ನು ತಡೆಯೋದಕ್ಕೆ 1956ರಲ್ಲಿ ಅನೈತಿಕ ಸಾಗಾಣಿಕೆ ಅಧಿನಿಯಮವನ್ನು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಒಂದು ಕಾನೂನಾಗಿ ಮಾಡಿಬಿಟ್ಟಿದ್ದಾರೆ. 1956ರಲ್ಲೇ ಇದೆ. ಅದನ್ನು ನಾವು ತುಂಬ ಟೈಟ್ ಮಾಡಬೇಕಾಗಿದೆ, ಅದನ್ನು ಭದ್ರಗೊಳಿಸಬೇಕಾಗಿದೆ, ತುಂಬ ಅನುಷ್ಠಾನಗೊಳಿಸುವಲ್ಲಿ ನಾವು ನಮ್ಮದೇ ಆದಂಥ ಪಾತ್ರವನ್ನು ವಹಿಸಬೇಕಾಗಿದೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತೊಂದು ಕಾನೂನು. ಮತ್ತು ಬಹಳ ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಯಾರು ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಇದೆ, ಈವನ್ ಟುಡೇ. ಆದರೆ ನಮ್ಮ ಮಹಿಳೆಯರು ಅದನ್ನ ಒಂದು ಕೇರ್ಲೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಇದೆಲ್ಲ ಇದ್ದಿದ್ದೆ. ಎಷ್ಟೋ ಜನ ನೀವು ಮಾತಾಡಬೇಕು ಫೋನಲ್ಲಿ ಎಲ್ಲ, ಕೆಲವು ಧಾರಾವಾಹಿಗಳಲ್ಲೆಲ್ಲ ಬಂದಂಥ ಸಮಯದಲ್ಲಿ ಹೇಳ್ತಾರೆ, ಓ ಆಗ್ತಾ ಇಲ್ಲ ಕಣೆ, ಇಲ್ಲಿ MD ಭಾರಿ ಕಷ್ಟ ನನಗೆ ಅಂತಂದ್ರೆ, ಅಯ್ಯೋ ಇದೆಲ್ಲ ಇದ್ದಿದ್ದೆ ಕಣೆ, ಕೆಲಸ ಮಾಡೋ ಜಾಗದಲ್ಲಿ ನೀ ಅದೆಲ್ಲ ಕೇರ್ ಮಾಡಬೇಡ, ಹೇಗೋ ಮಾಡ್ಕೊಂಡು ಹೋಗು, ನೀನು ಜೀವನ ಮಾಡಬೇಕಲ್ಲ, ಮುಖದಾದ್ರು ನೋಡು, ಶಾಲೆಗೆ ಸೇರಿಸ್ಬೇಕಲ್ಲ ಅಂತ. ಅಂದರೆ ಮಗುವಿಗೋಸ್ಕರ ಒಬ್ಬ ಹೆಣ್ಣು ಮಗಳಾದವಳು ತನ್ನ ಯಾವುದೇ ಕಿರುಕುಳವನ್ನು ಆತನಿಂದ ಸಹಿಸಿಕೊಳ್ಳಲು ತಯಾರು. ಅದೇ ಮಗ ಎಲ್ಲ ಆಗ್ಬಿಟ್ಟು ತಾನೊಬ್ಬಳು ಪ್ರೀತಿಸಿದ ಮೇಲೆ, ಹೌದಾ ನಿನ್ನನ್ನು ಯಾರು ಮಾಡೋದವರು ಅಂದ್ಬಿಟ್ಟು ಹೋಗ್ತಿದ್ದೆ. ಆಮೇಲೆ ಯೋಚನೆ ಮಾಡುವ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇದೊಂದು ಚರ್ಚೆ ಆಮೇಲೆ ಮಾಡುವ. ಸೊ ಇದು ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಅಧಿನಿಯಮ ಏನಿದೆ 2003 ಇದು ಬಂದಿರ್ತಕ್ಕಂಥದ್ದು. 2003ರಲ್ಲಿ ಇಂಥದ್ದೊಂದು ಕಾನೂನನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗಡೆ